ಸಮಸ್ಯೆಗಳು ಏನಪ್ಪ, ಮೂಲ ಸಮಸ್ಯೆ ಏನು ರೈತಿಗೆ ಮೊದಲನೇದಾಗೆ ಪ್ರತಿ ಬಡ ರೈತಗೆ ನಾವು ಈ ಬಗ್ಗೆ ಮಾತಾಡ್ತಾರೆ. ಭಾಳ ದೊಡ್ಡ ಶ್ರೀಮಂತರದಲ್ಲ, ಈ ಬಾಳಪ್ಪ ಬೆಳ್ಕೊಡೋರ್ದಾಗಿರ್ಬೋದು, ನಮ್ಮ ಬಸವರಾಜ್ ಅಲ್ಲಿ ನಮ್ಮ ಬಸವನಗೌಡ ಪಾಟೀಲ್ ಇರ್ಬೋದು, ಇನ್ನೂ ಅನೇಕರು ಇದ್ದಾರೆ. ಕಲ್ಲೊಳ್ಳಿ ಅಂತಿ ಕೃಷಿಯ ಮೇಲೆ ರಾಜಕೀಯ ಮಾಡುವಂಥ ಅನೇಕ ಕುಟುಂಬಗಳಲ್ಲಿದ್ದಾರೆ. ಕನ್ನಡಿಗರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು. ಅವ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಅವರಂತ ಇವತ್ತೊಂದು ಎಸ್ಟಾಬ್ಲಿಷ್ ಆಗಿದ್ದಾರೆ. ಲಾಭ ಹಾನಿ ಬಗ್ಗೆ ಹೆಚ್ಚು ವಿಚಾರ ಮಾಡೋದಿಲ್ಲ. ಅದನ್ನು ರಾಜಕೀಯ ಮಾಡ್ತಾ ಹೊರಟಿದ್ದಾರೆ. ಮತ್ತು ಸಹಕಾರ ಸಂಘಗಳು ಕಟ್ಕೊಂಡಿದ್ದಾರೆ. ಸಹಕಾರ ಸಂಘ ಮೂಲಕ ಅದು ಸಾಲ ಹೋಲ ಕೊಟ್ಟು ಮತ್ತು ಅವ್ರು ತಮ್ಮ ಆರ್ಥಿಕವಾಗಿ ಭದ್ರತೆ ಮಾಡ್ಕೊಂಡಿದ್ದಾರೆ. ಕೇವಲ ಕೃಷಿ ಒಂದರ ಮೇಲೆ ಭದ್ರತೆ ಆಗಿಲ್ಲ, ಜೊತೆಗೆ ಈ ಒಂದು ಸಂಸ್ಥೆಗಳನ್ನ ಮಾಡಿಕೊಂಡು ಶಾಲಾ ಸಂಸ್ಥೆಗಳನ್ನು ಇನ್ನುಳಿದನ್ನು ಮಾಡಿಕೊಂಡು ಅದರ ಮೂಲಕ ಇನ್ಕಮ್ ತಿರುಗುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬುದ್ಧಿವಂತರ ಬಗ್ಗೆ ಅಲ್ಲ, ಬುದ್ಧಿವಂತ ರೈತರ ಬಗ್ಗೆ ಅಲ್ಲ, ಎಲ್ಲ ಇನ್ನುಳಿದ ಬಡ ರೈತರ ಬಗ್ಗೆ ಮೇನ್ ಒಯ್ಬೇಕಾಗಿತ್ತು ಮಾರ್ಕೆಟ್. ಅವ್ರ ಮನೆಗಳು ಪ್ರತಿಯೊಂದು ಮನೆಯೂ ಇವತ್ತು ಸಾಲ ತೊಗೊಂಡಂಥವ್ರು ಕೇವಲ ಬಡ್ಡಿ ತೀರಿಸ್ತಾರೆ ಪ್ರತಿ ವರ್ಷ, ಮತ್ತು ಹಳೆ ದಿವಸ ಮಾಡ್ತಿರ್ತಾರೆ. ಇದು ಗೊತ್ತದ, ಎಲ್ಲರಿಗೂ ಅನುಭವ ಬಂದಂಥ ಮಾತದು. ಈ ದಿಶೆಯಲ್ಲಿ ನಮ್ಮ ರೈತರಿಗೆ ಬೇಕಾಗಿದ್ದು ಮಾರ್ಕೆಟ್. ಪ್ರತಿಯೊಂದು ನೋಡಿರಿ, ಕಲ್ಲೊಳ್ಳಿ ಎಷ್ಟು ಗೋಡೌನ್ಗಳಿದ್ದಾವ ಅನ್ನುವಂಥ ಪ್ರಶ್ನೆ ಎಲ್ಲ ರೈತರು ತಂದು ಹೇಳ್ತಾ ಇದ್ದಾರೆ. ಅವ್ರಿಗೆ ಮಾರ್ಕೆಟ್ ಆಗಿದಾನ ಅನ್ನೋದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ. ಈ ಮಾತನ್ನು ಯಾಕೆ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಇದು ಆಗಬೇಕಾಗಿದೆ ನಮ್ಮಲ್ಲೇ. ಎಲ್ಲರೂ ನಮ್ಮ ಬೆಳ್ಕೊಡೋರು ಪರಸ್ಪರ ಆಗಲಿ, ಅವ್ರ ಬದುಕು ಒಳ್ಳೇದಾಗಲಿ ಅಂದ್ರೆ ನಮ್ಮ ಬೈಕೆ. ಇವರು ಪಾಪ ಅದನ್ನ ಮಾಡಿದ್ದಾರೆ, ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು ಬೈಕ್ ಬೆಳೀರಿ, ನಿಮ್ಗೆ ಕಡಿಮೆ ಖರ್ಚು ಬರ್ತದೆ ಅಂತೇಳಿ. ಆ ಕಡಿಮೆ ಖರ್ಚನ್ನು ಆಗೋ ಶಕ್ತಿ ಎಷ್ಟೋ ಅನೇಕ ರೈತರಿಗಿಲ್ಲ. ಅದಕ್ಕೆ 2 ಬಡ್ಡಿ 3 ಬಡ್ಡಿ ದೊಡ್ಡ ನ್ಯಾಷನಲ್ ಬ್ಯಾಂಕ್ಗೆ ಹೋದ್ರೆ ಅಲ್ಲೂ ಬಡ್ಡಿ ಸಾಕಷ್ಟು ವಸೂಲು ಮಾಡ್ತಾರೆ. ಇಲ್ಲೂ ಸಹಿತ ಹೆಚ್ಚು ಕಡಿಮೆ ಈ ಸಹಕಾರ ಸಂಘದ ಹೆಸರು ಹೇಳ್ತಾ ಇದ್ದಾರೆ. ಅದ್ರ ಮೇಲೆ ಇದು ಮಾಡ್ಕೊಂಡಿದ್ದಾರೆ ಸಂಸ್ಥೆಗಳನ್ನು. ಅಲ್ಲೂ ಸಹಿತ ಇವರಿಗೆ ಏನಪ್ಪ ವರ್ಷಕ್ಕೆ 14 15-18% ಬಡ್ಡಿ ವಸೂಲು ಮಾಡ್ಕೊಳ್ತಾರೆ. ಒಂದು ಲೇಟ್ ಆದ ಚಕ್ರಬಡ್ಡಿ ಗಿಡ್ಡಿ ಎಲ್ಲ ವಸೂಲು ಮಾಡ್ಕೊಂಡು ಲಾಭದಲ್ಲಿದ್ದಾವೆ. ಆ ಲಾಭ ತೊಗೊಂಡು ಇಲ್ಲಿ ತಮ್ಮ ರೈತ ಪೈಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಎಲ್ಲ ದಿಶೆಯಲ್ಲಿ ಇವತ್ತು ನಾವು ಕೇಳಬೇಕಾಗಿದ್ದು, ಈ ಸಾಲಿಲ್ಲದ ಅವ್ರಿಗೆ ಮಾರ್ಕೆಟ್ ಮಾಡಿಕೊಡುವಂಥ ಒಂದು ತಾವು ಬೆಳೆದ ಬೆಳೆಗೆ ಒಂದು ಉಳಿತಾಯ ಮಾಡುವಂಥ ವ್ಯವಸ್ಥೆ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಈ ಸಂದರ್ಭದಲ್ಲೇ. ಯಾಕೆ ಸಾವಿರಾರು ರೈತರದ್ದು ತಿಳಿಸಿ ಹೇಳಬೇಕಾಗಿದೆ, ಪ್ರತಿ ಮನೆಗೆ ಹೋಗ್ಬೇಕಾಗಿದೆ. ಇಲ್ಲಾಂದ್ರೆ ಹೋಗಿ ಸ್ಟ್ರೈಕ್ ಮಾಡೋದು, ರೋಡ್ ಮೇಲೆ ನಿಲ್ಲೋದು ಪರಿಸ್ಥಿತಿ ಪಾಪ ರೈತರದಾಗಿದೆ. ಗುರ್ಲಾಪುರ ದೊಡ್ಡ ಜ್ವಲಂತ ಸಾಕ್ಷಿ. ಗುರ್ಲಾಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಮುಧೋಳ ಆಗಿರ್ಬೋದು, ಎಲ್ಲ ಕಡೆ ನೋಡ್ತಾ ಇದ್ವಿ ನಾವು ಇವತ್ತಿನ. ಇದಕ್ಕೆ ಪರಿಹಾರ ಹುಡ್ಕೊಂಥ ಕೆಲಸ ನಿಮ್ಮ ರೈತರಲ್ಲದ. ನೀವು ಪ್ರತಿಯೊಂದು ಹಳ್ಳಿಗೆ ಗೋಡೌನ್ ಕಟ್ಕೊಂಡು ಸಕ್ಕರೆ ರೇಟ್ ಬರಲಿಲ್ಲ, ಕಬ್ಬು ಬೆಳೆದ